ಶುದ್ಧವಾಗಿದೆ ಅದು ಅಡುಗೆ ಮಾಡಿಕೊಂಡು ಹಾಗೆ ಮಾಡ್ತಾರೆ ಅಂತಂದರೆ ಶ್ರೀನಿವಾಸ ನಮ್ಮ ಪರವಾಗಿ ಮಾಡ್ತಾಯಿದ್ರು. ಏನು ಕಥೆ ಇದು? ನಮಸ್ತೆ. ನಾವು ಇಲ್ಲಿ ರಾಮನಾಥಪುರ, ಅರಕಲಗೂಡು ತಾಲೂಕು, ಹಾಸನ ಜಿಲ್ಲೆ, ರಾಮನಾಥಪುರ ಹೋಬಳಿ. ನಾವು ಕೋಟವಾಳಲ್ಲಿ ನಮಗೆ 58 ಜನಕ್ಕೆ ಏನು ವಸತಿ ರಹಿತರು ಅಂತ ಗುರುತಿಸಿ ನಮ್ಮನ್ನು ಇದು ಮಾಡಿದ್ದಾರೆ. ಅಲ್ಲಿ ನಮಗೆ ಹಕ್ಕುಪತ್ರ ಹಾಗೂ ಈ ಸತ್ತನ್ನು ಮಾಡಿಕೊಡೋಕ್ಕೆ ಅಧಿಕಾರಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಭಾಳ ಸತಾಯಿಸಿದ್ದಾರೆ. ಹಾಗಾಗಿ ಇವತ್ತು ನಾವು 7ನೇ ದಿನದ್ದು ಒಂದು ನಮ್ಮ ಹೋರಾಟ ಇದು. 7ನೇ ದಿನ ಹೋರಾಟ ಅಂದರೂ ಯಾವೊಬ್ಬರು ಅಧಿಕಾರಿಗಳು ಬಂದು ಇಲ್ಲಿ ನಮ್ಗೆ ಏನು ಎತ್ತ ಅಂತ ಕೇಳ್ತಾ ಇಲ್ಲ. ನಾವಲ್ಲಿ ಎಲ್ಲ ಅಲ್ಲಿದ್ದೋ, ಕಚೇರಿ ಮುಂದೆ ಇದ್ದೋ. ನಿನ್ನೆ ಬಂದುಬಿಟ್ಟು ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಬಂದ್ಬಿಟ್ಟು ನೀವೆಲ್ಲ ಇಲ್ಲಿ ಈ ಥರ ಮಾಡ್ತಾ ಇರೋದು ಭಾಳ ಇದು ಮಾಡ್ತಾಯಿದ್ದೀರಿ, ಇದು ಮಾಡಿಕೊಂಡು ನಮಗೆ ಇದು ಮಾಡ್ತಾಯಿದ್ದೀರಿ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿ ಕಳಿಸಿದ್ದಾರೆ ಅಧಿಕಾರಿಗಳು. ನಾವು ಇಲ್ಲಿ ಕಳಿಸಿ ಇವ್ರು ನೋಡಿದ್ರೆ ಬೆಳಗ್ಗೆಯಿಂದ ಬಂದ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ನಮ್ಮನ್ನು ಅಧಿಕಾರಿಗಳೆಲ್ಲ ಇಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಾವು ಇಲ್ಲಿಂದ ನೆಲ್ಲಿಗೆ ಹೋಗಿ ಕಳಿಸ್ಬೇಕು ಅಂತ ಯಾವಾಗ ನಿಮ್ಗೆ ನ್ಯಾಯ ಸಿಗುತ್ತೆ ನೋಡಿ. ಇಲ್ಲಿ ಕೆಲವರು ಎಲ್ಲ ಗಂಡ ಸತ್ತಿರೋರೆಲ್ಲ ಇದ್ದಾರೆ ಸರ್. ನೀವೆಲ್ಲ ನೋಡಿ ಅಂಗವಿಕಲರೆಲ್ಲ ಇದ್ದೀವಿ. ನಾವು ನೆಲ್ಲಿಗೆ ಹೋಗಬೇಕು, ಯಾವ ರೀತಿ ನಮ್ಗೆ ನ್ಯಾಯ ಕೊಡಿಸ್ತೀರಾ ದಯವಿಟ್ಟು DC ಸಾಹೇಬರು ಇದನ್ನು ಮನಗಟ್ಟಿ ನಮ್ಮನ್ನು ಒಂದು ಒಳ್ಳೆ ದಾರಿ ಮಾಡಿಕೊಡ್ಬೇಕು ಅಂತ ನಿಮ್ಗೆ ಕೇಳ್ಕೊತಾ ಇದ್ದೀವಿ ಸರ್. ನೀವು ಇಲ್ಲಿ ಕ್ಲೀನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಕ್ಲೀನ್ ಮಾಡ್ಬೇಕಂತ ಇಲ್ಲೊಬ್ರು ಕೆಲಸದವ್ರು ಇಲ್ಲಿ ಸರ್, ಯಾರು ಕೆಲಸ ಮಾಡ್ತೀವಿ ಅವ್ರ ಹೆಸರುಗಳು ಬರಲ್ಲ ನಮಗೆ. ನಾವು ಕ್ಲೀನ್ ಮಾಡಿಕೊಂಡು ನಾವು ಇದು ಮಾಡಬೇಕಂತ ಇಲ್ಲಿ. ಹಂಗಾರೆ ಸರ್ಕಾರ ಏನಕ್ಕಿರೋದು? ಸರ್ಕಾರ ಏನು ಮಾಡಿದೆ ನಮಗೆ? ಬಡವರು ಅಂತ ಗುರುತಿಸ್ಕೊಳ್ಳೋಕ್ಕೆ ನಾವು ಎಲ್ಲಿಂದ ಎಲ್ಲಿ ಗಂಟೆ ಬಂದಿದ್ದೀವಿ? ನಾವೇನು ಎಲ್ಲರೂ ಇರೋರು ಯಾರೂ ಇಲ್ಲ ಸರ್. ಎಲ್ಲ ದಿನಗೂಲಿ ಮಾಡ್ಕೊಂಡಿರೋರು. ಒಬ್ಬೊಬ್ಬರು ಸಂಬಳ ಬಂದು 200-300 ರೂಪಾಯಿ ಸಂಬಳಕ್ಕೆ ಎಲ್ಲ ಇದ್ದೀವಿ. ನಾವು ಈ ಸಂಬಳದಲ್ಲೇ ನಾವು ನೆಚ್ಕೊಂಡಿರೋರು. ಹೆಂಡತಿ ಮಕ್ಕಳನ್ನ ಮನೇಲಿ ಬಿಟ್ಟು ಶಾಲೆಗೆಲ್ಲ ರಜಾ, ಮಕ್ಕಳೆಲ್ಲ ಮನೇಲಿದ್ದಾರೆ. ನಾವು ನೋಡಿದ್ರೆ ಎಲ್ಲಿದ್ದೀವಿ? ಒಂದು ವಾರ ಆಗಿದೆ. ಇವತ್ತಿಗೆ 7 ದಿನ ಕಾಲಿಟ್ಟಿದ್ದೀವಿ ಸರ್. ನಮ್ಮ ಹೆಸರು ರಾಜು ಅಂತ.